ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ಮೊಟ್ಟಿಗೆ ಇವತ್ತು ರಕ್ಷಕ್ ಬುಲೆಟ್ ಅವರು ಇದ್ದಾರೆ. ಹಲೋ, ನಮಸ್ಕಾರ. ಬುಲೆಟ್ ನನ್ನ ಹಾಡು ಸ್ಟಾರ್ಟು ಬುಲೆಟ್ ನನ್ನ ಜನ ನೋಡೋ ದೃಷ್ಟಿ ಬೇರೆ ಆಗಿರ್ಬೋದು. ಖುಷಿ ಇದೆ, ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಿದೆ, ಹ್ಯಾಪಿ ಆಗಿದ್ದೀನಿ. ಹ್ಯಾಸ್ ಯು ಪ್ಲಾನ್ಡ್ ಎಲ್ಲ ಹಂಗೆ ಆಯ್ತಾ? ಎವ್ರಿಥಿಂಗ್ ವಾಸ್ ಪ್ಲಾನ್ಡ್ ಆರ್? ಆ್ಯಂಡ್ ಎಲ್ಲ ಎಂಥದಿಲ್ಲ ನನ್ನ ಜೀವನದಲ್ಲಿ. ಯಾಕೆ ಅಂದರೆ ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಈ ಲೈಫ್ ಒಂದು 2 years ಬ್ಯಾಕ್ ನಿಮ್ಮ ಲೈಫ್ ಏನಿತ್ತು ಆ್ಯಂಡ್ ಟು ನಾವು ಹೇಗಿದೆ? ನನ್ನ ಲೈಫಲ್ಲಿ ಏನೇನು ಬರುತ್ತೆ ಅದನ್ನು ನಾನು ತೊಗೊಂಡು ಹೋಗ್ತಾ ಇರ್ತೀನಿ. ಒಂದು ವ್ಯಕ್ತಿ ಇಲ್ಲ ಅಂತ ಹೇಳಿದ್ರು ಆ ಹೆಸರು ಯಾವತ್ತಿಗೂ ಉಳಿದಿರಬೇಕು, ಆ ಮನೆ ಯಾವತ್ತೂ ಶಾಶ್ವತವಾಗಿ ಬದುಕಿರ್ಬೇಕು ಅನ್ನೋದೇ ನನಗೆ. ಇಟ್ ವಿಲ್ ಬಿ ಅ ಕಪಲ್. ಸೊ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಹೇಳಿದ್ರು ಸರಿ ಆಯಿತು, ಚೆನ್ನಾಗಿ ಮಾಡು, ಯಾರ್ಯಾರೇ ಕಪಲ್ ಕೊಟ್ಟು ಚೆನ್ನಾಗಿ ಮಾಡು ಅಂತ. ಎವ್ರಿಬಡಿ ವಾಂಟ್ ಇಮಿಡಿಯೇಟ್ ಸಕ್ಸಸ್. ಇಲ್ಲಿ ನಾವು ಎಷ್ಟು ಫ್ಯಾನ್ಸ್ನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಕೋಟಿನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಒಡವೆನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಜಮೀನ ಸಂಪಾದನೆ ಮಾಡಿದ್ದೀವಿ ಅನ್ನೋದು. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ನಮ್ಮೊಟ್ಟಿಗೆ ಇವತ್ತು ರಕ್ಷಕ್ ಬುಲೆಟ್ ಅವರು ಇದ್ದಾರೆ. ಸೊ ಎಂಜಾಯ್ ಟುಡೇಸ್ ಪಾಡ್ಕಾಸ್ಟ್ ವಿತ್ ಬಿಯಾಂಡ್ ಲಿಮಿಟ್ಸ್. ಸೊ ಹಾಯ್ ರಕ್ಷಕ್, ಹೇಗಿದ್ದೀರಾ? ಹಲೋ, ನಮಸ್ಕಾರ. ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಸೊ ಹೌಸ್ ಲೈಫ್ ಹೇಗಿದ್ದೀರಾ? ಹೇಗೆ ನಡೀತಿದೆ ಇವತ್ತಿನ ಜೀವನ? ಸಕ್ಕತ್ತಾಗಿ ನಡೀತಿದೆ, ತುಂಬ ಚೆನ್ನಾಗಿ. ಒಳ್ಳೆ ಭರ್ಜರಿ ಬ್ಯಾಚುಲರ್ಸು, ಭರ್ಜರಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ. ಸಿಕ್ಕಾಪಟ್ಟೆ ಫನ್ನು. ಒಂದಷ್ಟು ಶೋಸ್ ಆದಮೇಲೆ ಇದೊಂಥರ ಡಿಫ್ರೆಂಟ್ ಶೋ ಇದ್ದಂಗೆ ನನಗೆ. ಲೈಫ್ ಟೈಮಲ್ಲಿ ತುಂಬ ಚೇಂಜ್ ಮಾಡೋವಂಥ ಶೋ. ಯಾಕೆಂದರೆ ನನ್ನ ಮೇಲೆ ಎಷ್ಟು ಒಂದು ನೆಗೆಟಿವ್ ಆಗಿರ್ಬೋದು, ಬೇರೆ ಒಪಿನಿಯನ್ಸ್ ಆಗಿರ್ಬೋದು, ಜನ ನೋಡೋ ದೃಷ್ಟಿ ಬೇರೆ ಆಗಿರ್ಬೋದು, ಈ ಶೋನಲ್ಲಿ ತುಂಬ ಚೇಂಜ್ ಆಗಿದೆ. ಖುಷಿ ಇದೆ, ಲೈಫ್ ತುಂಬ ಚೆನ್ನಾಗಿ ಹೋಗ್ತಿದೆ, ಹ್ಯಾಪಿ ಆಗಿದ್ದೀನಿ. ರಿಯಾಲಿಟಿ ಶೋ, ರಿಯಾಲಿಟಿ ಅಂದರೆ ಜನಕ್ಕೆ ಒಂದು ವಿಷನಲ್ಲಿ ನಾವು ಒಂದೊಂಥರ ಕಾಣಿಸ್ತೀವಿ. ಇವಾಗ ಒಂದು ಇಂಟರ್ವ್ಯೂಲಿ ಒಂಥರ ಕಾಣಿಸ್ತೀವಿ, ಒಂದು ಸ್ಟೇಜಲ್ಲಿ ಒಂಥರ ಕಾಣಿಸ್ತೀವಿ, ಇಲ್ಲಾಂದರೆ ಒಂದು ಶೋನಲ್ಲಿ ಬೇರೆ ಥರ ಕಾಣಿಸ್ತೀವಿ. ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಅಂತ ಒಂದು ಶೋ ಮಾಡಿದ್ದೆ. ಅಲ್ಲಿ ಏನು ಮಾಡಬೇಕೇನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಡನ್ನಾಗಿ ಹೋದವನು ನಾನು. ಸರಿ ಬರ್ತೀನಿ ಅಂತ ತುಂಬ ಬ್ಲ್ಯಾಂಕ್ ಆಗಿ ಆಚೆ ಬಂದವನು. ತುಂಬ ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಹೋದವನು. ಅದಾದಮೇಲೆ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಒಂದು ಶೋ ಮಾಡಿದೆ. ಅದೊಂಥರ ಗೇಮ್ ಶೋ, ಬ್ಯಾಕ್ ಟು ಬ್ಯಾಕ್. ಅಂದರೆ ಎಲ್ಲ ವರ್ಷವೂ ಎಲ್ಲೂ ನಿಲ್ದಿರ ನಾನು ಪ್ರತಿ ವರ್ಷವೂ 2023ನಲ್ಲಿ ಬಿಗ್ ಬಾಸು, 24 ಸುವರ್ಣ ಸೆಲೆಬ್ರಿಟಿ ಲೀಗು, 25ನಲ್ಲಿ ಭರ್ಜರಿ ಬ್ಯಾಚುಲರ್ಸು. ಬ್ಯಾಕ್ ಟು ಬ್ಯಾಕ್ ನಡೀತಿದೆ ಕೆಲಸಗಳು, ಅದೊಂದು ಖುಷಿ ಇದೆ. ಓಕೆ, ಸೊ ಬ್ಯಾಕ್ ಟು ಬ್ಯಾಕ್ ನಿಮಗಿತ್ತು ಆಫ್ಟರ್ ಬಿಗ್ ಬಾಸ್ ಆ್ಯಂಡ್ ಎವ್ರಿಥಿಂಗ್. ಹ್ಯಾಸ್ ಯು ಪ್ಲಾನ್ಡ್ ಎಲ್ಲ ಹಂಗೆ ಆಯ್ತಾ? ಎವ್ರಿಥಿಂಗ್ ವಾಸ್ ಪ್ಲಾನ್ಡ್ ಆರ್? ಆ್ಯಂಡ್ ಎಲ್ಲ ಎಂಥದಿಲ್ಲ ನನ್ನ ಜೀವನದಲ್ಲಿ. ಯಾಕೆ ಅಂದರೆ ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಿಂದೆ ನೆನ್ನೆ ಆಗಿರೋದು ನಮ್ಗೆ ಒಂದು ಗೊತ್ತಿರುತ್ತೆ ಅಷ್ಟೇ ಹೊರತು ಬಿಟ್ಟರೆ ಇವತ್ತು ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತೇನು ನಡೀತದೆ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಆಫರ್ ಸಿಗುತ್ತೆ ಅದು ನನಗೆ ಗೊತ್ತಿಲ್ಲ. ಬಂದಿದ್ದನ್ನು ನೀಟಾಗಿ ರಿಸರ್ವ್ ಮಾಡ್ಕೊತೀನಿ, ಒಂದು ಒಳ್ಳೆ ರೀತಿಲಿ ಅದನ್ನು ನಾನು ಪರ್ಫಾರ್ಮ್ ಮಾಡ್ತೀನಿ, ನನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಕೊಬೇಕು ಅದನ್ನು ಮಾಡ್ಕೊತೀನಿ, ಹೋಗ್ತಾ ಇರ್ತೀನಿ ಜೀವನದಲ್ಲಿ. ಸೊ ದಿಸ್ ಇಸ್ ದ ಪಾಯಿಂಟ್. ನಾವು ನಮ್ಮ ಪಾಡ್ಕಾಸ್ಟ್ ಲೈಕ್ ಬಿಯಾಂಡ್ ಲಿಮಿಟ್ಸಲ್ಲಿ ವಿ ವಾಂಟ್ ಟು ಟಾಕ್ ಅಬೌಟ್ ಇವತ್ತಿನ ಲೈಫ್, ಇವತ್ತಿನ ಜರ್ನಿ, ಒಂಚೂರು ಲವ್, ಒಂಚೂರು ಎಮೋಷನ್, ಇವತ್ತಿನ ಲೈಫ್, ಇವತ್ತಿನ ಜನ್ರೇಷನ್ ಬಗ್ಗೆ ಮಾತಾಡಬೇಕು ಅಂತ. ಲೈಕ್ ನಿಮ್ಮ ಹಳೆ ಪಾಡ್ಕಾಸ್ಟ್ಗಳು, ಇಂಟರ್ವ್ಯೂಗೆಲ್ಲ ಯು ಹ್ಯಾವ್ ಸ್ಪೋಕ್ ಅಬೌಟ್ ನಿಮ್ಮ ಪಾಸ್ಟ್ ಬಗ್ಗೆ, ಆಮೇಲೆ ನಿಮ್ಮ ಸ್ಟ್ರಗಲ್ಸ್ ಬಗ್ಗೆ ಎಲ್ಲ ಮಾತಾಡಿರ. ಸೊ ಇವತ್ತು ವಿ ವಾಂಟ್ ಕಂಪ್ಲೀಟ್ ಫನ್, ಒಂದಷ್ಟು ಮನ್ಸೊಳಗಡೆ ಇರುವಂತ ಮಾತುಗಳನ್ನ ಹೊರಗಾಕುವಂತ ಪ್ರಯತ್ನ. ಯಾವತ್ತಿಗೂ ಮನ್ಸಲ್ಲಿ ಯಾವುದೂ ಇಟ್ಕೊಂಡಿರೋ ಮಾತಾಡೋದಿರುತ್ತಲ್ಲ, ಅಲ್ಲ ಹೇಳ್ದಿರೋದು ಎಂಥದ್ದು ಇಲ್ಲ ನನ್ನ ಜೀವನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಹೇಳ್ತಾರೆ ಆರ್ಟಿಸ್ಟ್ಗಳ ಜೀವನದಲ್ಲಿ ಕೆಲವೊಂದು ಪರ್ಸ್ನಲ್ ಆಗಿ ಇಟ್ಕೊಬೇಕು, ಪಬ್ಲಿಕ್ ಫಿಗರ್ಗಳು. ನಾನು ಯಾವತ್ತೂ ಹಂಗೆಲ್ಲ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದು ಮುಚ್ಚುಮರೆ ಮಾಡ್ಕೊಂಡು ಜೀವನದಲ್ಲಿ ಬದುಕೋದು ನನಗೆ ಇಷ್ಟನೇ ಇಲ್ಲ. ನಾನು ಹೆಂಗಿದ್ದೀನಿ ನಾನು ಹಂಗೆ ತೋರಿಸ್ಕೊಂಡು ಜನದ ಮುಂದೆನೂ ಅಷ್ಟೇ. ಇಂಟರ್ವ್ಯೂಸ್ ಆಗಿರ್ಬೋದು, ಸ್ಟೇಜಲ್ಲಿ ಆಗಿರ್ಬೋದು, ಪ್ಲಸ್ ಜನ ನನ್ನ ಎದುರುಗಡೆ ಬಂದು ಮಾತಾಡಿಸಿದಾಗ ರಕ್ಷಕ್ ಇದನ್ನೇ ಅಂತ ಅನ್ಕೊಬೇಕು. ಇವ್ನು ಇಂಟರ್ವ್ಯೂಲ್ಲಿ ನೋಡಿದ್ದೇ ಬೇರೆ, ಸ್ಟೇಜಲ್ಲಿ ನೋಡಿದ್ದೇ ಬೇರೆ, ನಾನು ಎದುರುಗಡೆ ಮಾತಾಡ್ಸಿರೋದೇ ಬೇರೆ ಅಂತ ಅನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಯಾವತ್ತೂ ಅಷ್ಟೇ ನನಗೆ ಏನು ಅನಿಸೋ ನಾನು ಹಂಗೆ ಇರೋದು. ನಾನಿಲ್ಲಿ ಸ್ಟ್ರೈಟ್ ಫಾರ್ವರ್ಡ್. ನನಗೆ ಯಾರೂ ಇಲ್ಲಿ ನಾನು ಏನು ಬಯಸಿಲ್ಲ, ಸರಿನಾ? ನನ್ನ ಜೀವನದಲ್ಲಿ ನಾನೇ ಕಷ್ಟಪಡ್ಕೊಂಡು ಇಲ್ಲಿ ಗಂಟ ಬೆಳ್ಕೊಂಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಸಪೋರ್ಟ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ನಮ್ಮ ತಂದೆ ಫ್ರೆಂಡ್ಸ್ಗಳೆಲ್ಲರ ಆಶೀರ್ವಾದ, ಎಲ್ಲ ಆರ್ಟಿಸ್ಟ್ಗಳ ಆಶೀರ್ವಾದದಿಂದ ಇಲ್ಲ ನಾನು ಇಲ್ಲಿ ಗಂಟ ಬಂದಿದ್ದೀನಿ. ಅದಕ್ಕೋಸ್ಕರ ಯಾವುದೂ ಮುಚ್ಚುಮರೆ ಇಲ್ಲದ್ರೆ ನಾನು ಯಾವತ್ತೂ ಇರಲ್ಲ. ಇರೋದೇನಿದೆ ಮನ್ಸಾರೆ ಮಾತಾಡ್ತೀನಿ, ಮನ್ಸಾರೆ ನಾನು ನಗ್ತೀನಿ, ಮನ್ಸಾರೆ ಅಳ್ತೀನಿ, ಮನ್ಸಲ್ಲಿ ಇರೋದು ಮಾತಾಡ್ತೀನಿ ಅಷ್ಟೇ. ಗೊತ್ತು. ಈ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಐ ಗೆಸ್ 2 years ಬ್ಯಾಕ್ ಅನ್ಸುತ್ತೆ ನಾನು ನಿಮ್ಮ ಇಂಟರ್ವ್ಯೂ ಮಾಡಿದಾಗ. ಇಟ್ ವಾಸ್ ಲೈಕ್ ನನಗೇನು ಆ ರಕ್ಷಕಲ್ಲೂ ಈ ರಕ್ಷಕಲ್ಲೂ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ. ಬಟ್
ಪೀಪಲ್ ಮೈಂಡಲ್ಲಿ ಒಂದಿದೆ ಬಿಫೋರ್ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿದ್ದೆ ನೋಡ್ತಿದ್ದೆ ಅಂತ ರಕ್ಷಕ್ನ ಇವತ್ತು ಲೈಕ್ ಅದು ನಿಮ್ಗೆ ಅನಿಸಿತ್ತು ಅನಿಸುತ್ತೆ ಪ್ರತಿ ಮನೆಗೂ ನಾನು ತಲುಪಬೇಕು ಎಲ್ಲ ಮನೆಗೂ ಲೈಕ್ ಸೋಷಿಯಲ್ ಮೀಡಿಯಲ್ಲಿ ನೋಡುವಂಥ ಬರೀ ಟೀನೇಜರ್ಸ್ಗೆ ಮಾತ್ರ ತಲುಪ್ತಿದ್ವಿ ಇವತ್ತು ಎಲ್ಲರ ಮನೆಯಲ್ಲೂ ಹೂಸ್ ರಕ್ಷಕ್ ಅಂತ ಗೊತ್ತು ರಕ್ಷಕ್ ಬುಲೆಟ್ ಯಾರಂತ ಗೊತ್ತು ಲೈಕ್ ಯು ಆಲ್ವೇಸ್ ಟೆಲ್ ಅಪ್ಪನ ಹೆಸರು ಬುಲೆಟ್ ಇರೋದಕ್ಕೆ ನನ್ನ ಹೆಸರು ತೋರ್ತಿರೋದಂತೂ ಬಟ್ ಮೈ ಒಪಿನಿಯನ್ ಇಸ್ ಎವ್ರಿಬಡಿ ನೋ ರಕ್ಷಕ್ ಅದಾದ್ಮೇಲೆ ಬುಲೆಟ್ ಸೊ ಈ ಲೈಫ್ ಒಂದು 2 years ಬ್ಯಾಕ್ ನಿಮ್ಮ ಲೈಫ್ ಏನಿತ್ತು ಆ್ಯಂಡ್ ಟು ನಾವು ಹೇಗಿದೆ ಅಂದರೆ ಆವಾಗಲೇ ಹೇಳ್ದಂಗೆ ನನ್ನ ಲೈಫಲ್ಲಿ ಏನೇನು ಬರುತ್ತೋ ಅದನ್ನು ನಾನು ತೊಗೊಂಡು ಹೋಗ್ತಾ ಇರ್ತೀನಿ ಒಂದು ಹೆಸ್ರನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ವ್ಯಕ್ತಿ ಇಲ್ಲ ಅಂತ ಹೇಳಿದ್ರು ಆ ಹೆಸರು ಯಾವತ್ತಿಗೂ ಉಳಿದಿರಬೇಕು ಆ ಮನೆ ಯಾವತ್ತೂ ಶಾಶ್ವತವಾಗಿ ಬದುಕಿರಬೇಕು ಅನ್ನೋದೇ ನನಗೆ ಇವತ್ತು ನಮ್ಮ ಅಪ್ಪ ಇಲ್ಲ ಬಿಡು ನಾಳೆ ಬೆಳಗ್ಗೆ ಏನೋ ಒಂದು ಜೀವನ ಇದೆ ನೋಡ್ಕೊಳ್ಳೋಣ ಆರಾಮಾಗಿರೋಣ ಅನ್ನೋದು ನನಗಿಲ್ಲ ದಿನದಲ್ಲೂ ನನಗೆ ಏನೋ ಚೇಂಜಸ್ ಕಾಣಿಸ್ತಾ ಇರಬೇಕು ಏನೋ ನಾನು ಮಾಡ್ತಾ ಇರಬೇಕು ಸುಮ್ಮನೆ ಕೂತಿದ್ದೀನಿ ಅಂತ ಮಾತ್ರ ಅನಿಸ್ಬಾರ್ದು ಯಾರಿಗೂ ಅಂತ ಅದೇ ಟೈಮಲ್ಲಿ ನನಗೆ ಭರ್ಜರಿ ಬ್ಯಾಚುಲರ್ ಸಿಕ್ಕಿದ್ದು ನನಗೆ ಸ್ವಲ್ಪ ಭಯ ಇತ್ತು ಯಾಕೆ ಅಂದರೆ ಬಿಗ್ ಬಾಸು ಸೋಲೋಗಿ ಆಡ್ಕೊಂಬಂದಿದ್ದೆ ಆಟ ನಾನು ಸುವರ್ಣ ಸೆಲೆಬ್ರಿಟಿ ಲೀಗು ಸೋಲೋಗಿ ಆಡ್ಕೊಂಬಂದಿದ್ದೆ ಆಟ ಇದರಲ್ಲಿ ಒಂದು ಕಪಲ್ ಕೊಡ್ತಾರೆ ಕಪಲ್ ಜೊತೆ ಹೇಗಿರಬೇಕು ಹೆಂಗೆ ಮಾತಾಡಬೇಕು ಅಂದರೆ ಗೊತ್ತು ಇಲ್ಲ ಅಂತನೂ ಅಲ್ಲ ಆದರೆ ಎಲ್ಲರೂ ಮೈಂಡ್ಸೆಟ್ ಒಂದೇ ಥರ ಆಗಿರಲ್ಲ ನಾನು ಮಾತಾಡೋ ಮಾತು ಕೆಲವ್ರಿಗೆ ಆರ್ಷ್ ಅನಿಸ್ಬೋದು ಕೆಲವ್ರಿಗೆ ಕಾಮಿಡಿ ಅನಿಸ್ಬೋದು ಇಲ್ಲ ಕೆಲವ್ರಿಗೆ ಟಾಂಗ್ ಕಟ್ತಿದ್ದಾರೆ ಅಂತ ಅನಿಸ್ಬೋದು ಎಲ್ಲರೂ ಮೈಂಡ್ಸೆಟ್ ನಾವು ಅರ್ಥ ಮಾಡ್ಕೊಳ್ಳೋಷ್ಟು ನಮಗೂ ಪೇಷನ್ಸ್ ಇರಲ್ಲ ಆ ಆದರೂ ಆ ಶೋಗೆ ಹೋಗಾದ್ಮೇಲೆ ಅಷ್ಟು ಜನ ಹುಡುಗಿರ ಜೊತೆ ಬೆರ್ತಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಷ್ಟು ಜನ ಜೊತೆ ಮಾತಾಡಿದ್ದು ಹುಡುಗಿರ ಜೊತೆ ಅಂದರೆ ಸ್ಕೂಲಲ್ಲಿ ಮಾತಾಡಿದ್ದೀನಿ ಕಾಲೇಜಲ್ಲಿ ಮಾತಾಡಿದ್ದೀನಿ ಫೋನಲ್ಲಿ ಮಾತಾಡ್ತೀವಿ ಇಲ್ಲ ಅಂತಲ್ಲ ಆದರೂ ಅಷ್ಟು ಜನ ಜೊತೆ ಒಂದೇ ಸೆಟ್ಟಲ್ಲಿ ನಾವು ಬೆರ್ತಿ ಮಾತಾಡಿ 10 ಕಪಲ್ಸ್ ಇರ್ತಾರೆ ಎಲ್ಲರೂ ಮೈಂಡ್ಸೆಟ್ ಬೇರೆ ಬೇರೆ ಥರ ಅದೊಂಥರ ಡಿಫ್ರೆಂಟ್ ಜರ್ನಿ ಈ 2 ವರ್ಷದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಕೊಟ್ಟಿದ್ದು ನನಗೆ ಅದೊಂದೇ ತಾಳ್ಮೆ ಹೇಗೆ ಮಾತಾಡಬೇಕು ಹೇಗಿರಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದೆ ಭರ್ಜರಿ ಬ್ಯಾಚುಲರ್ಸು ಅದಕ್ಕೋಸ್ಕರನೇ ನೀವೇ ಎಲ್ಲರೂ ನೋಡ್ತಾ ಇದ್ದೀರಾ ಎಲ್ಲ ಪಾಸಿಟಿವ್ ರಿಸಲ್ಟ್ಸು ಪಾಸಿಟಿವ್ ಕಮೆಂಟ್ಸು ಪಾಸಿಟಿವ್ ಟ್ರೋಲು ಯಾರ್ಯಾರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಬರ್ತಿದ್ದಾರೆ ಅವರೇ ಇವತ್ತು ಪಾಸಿಟಿವ್ ಆಗಿ ಬರ್ತಿದ್ದಾರೆ ಅದೊಂದು ಖುಷಿ ಇದೆ ಆ್ಯಂಡ್ ಜೀ ಕನ್ನಡ ಶೋ ಅಂತ ಬಂದಾಗ ನಿಮಗೆ ಫೇವ್ರೆಟ್ ಹೀರೋಯಿನ್ ರಚಿತಾ ರಾಮ್ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿರೋ ಒಂದೇ ಒಂದು ಹೀರೋ ಅಂದರೆ ರಚಿತಾ ರಾಮ್ ಯು ಹ್ಯಾಡ್ ಅ ಡ್ರೀಮ್ ಅಲ್ಲ ಅವರೊಟ್ಟಿಗೆ ಸ್ಟೇಜ್ ಶೇರ್ ಮಾಡಬೇಕು ಆ ಥರ ಎಲ್ಲ ನಿಮಗೂ ಕನಸಿತ್ತು ಅನ್ಸುತ್ತಲ್ಲ ವೆನ್ ಯು ಸಾ ಹರ್ ಫಸ್ಟ್ ಏನು ಅನ್ನಿಸ್ತು ನಿಮಗೆ ಅವ್ರು ಇದ್ದಾರೆ ಆ ಶೋ ಅಲ್ಲಿ ಅಂತ ಗೊತ್ತಾದಾಗ ಅಂದರೆ ಒಂದು ಆರ್ಟಿಸ್ಟ್ ಮನೆಯಿಂದ ಬಂದರೆ ಇನ್ನೂ ಆರ್ಟಿಸ್ಟ್ ನೋಡೋಕ್ಕೆ ಅದು ಹೊಸದಂತ ಅನಿಸಲ್ಲ ಆದರೆ ಆ ಶೋಗೆ ಹೋದಾಗ ಎದುರುಗಡೆ ಯಾರೋ ಒಬ್ರು ಕೂತಿದ್ದಾರೆ ಅಂತ ಅನಿಸಿದಾಗ ಆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಫ್ರೆಂಡ್ಶಿಪ್ ಸೈಡಲ್ಲಿ ಇಡೋಣ ಕೆಲಸ ಅಂದರೆ ಸಿನಿಮಾದವರು ಅಂತ ಎತ್ತಿ ಸೈಡಲ್ಲಿ ಇಟ್ಟರೆ ಆ್ಯಸ್ ಅ ಫ್ಯಾನ್ ಇವಾಗ ನಾನು ಎದುರುಗಡೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಾಸ್ ಹೆಂಗೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೇಳೋದು ಅಂದರೆ ನಂಗೆ ಇಷ್ಟ ಆಯಿತು ನಂಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಡೈರೆಕ್ಟಾಗಿ ಹೇಳ್ತಾರೆ 1-2 ವಾರ ನಾನೇ ಬಯಸ್ಕೊಂಡಿದ್ದೀನಿ ನನಗೆ ಇಷ್ಟ ಆಗಿಲ್ಲ ನಿನ್ನ ಪರ್ಫಾರ್ಮೆನ್ಸು ಹೌದಾ ಸರಿ ಆಯಿತು ನೆಕ್ಸ್ಟ್ ವಾರ ಏನು ಮಾಡಬೇಕು ಅದು ನಾನು ತಿತ್ಕೊಳ್ಳೋಕೆ ಅದನ್ನು ಮಾಡಿದ್ದೀನಿ ಅದೊಂದು ತುಂಬ ಖುಷಿ ಇದೆ ಇದಕ್ಕಿಂತ ಬಿಫೋರ್ ಶೋನಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಮಾಡಿದ್ದೆ ನಮ್ಮದೇ ಆಟ ನಾವೇನು ಮಾಡಿದ್ರು ನಮ್ಮದೇ ಆಟ ಅದು ಈ ಶೋನಲ್ಲಿ ಹಂಗಲ್ಲ ಯಾಕಂದರೆ ರವಿ ಸರ್ ಕೂತಿದ್ದಾರೆ ರಚಿರಾಮ್ ನಮ್ಮ ಬಾಸ್ ಕೂತಿದ್ದಾರೆ ಅದೊಂಥರ ಡಿಫ್ರೆಂಟ್ ನನಗೆ ಪ್ರತಿ ಎಪಿಸೋಡ್ಗೆ ಹೋದಾಗ್ಲೂ ನಾನು ಯೋಚನೆ ಮಾಡ್ತಾ ಇರ್ತೀನಿ ಇದನ್ನು ಮಾಡಬೇಕು ಇದನ್ನು ಮಾಡೋಣ ಓಕೆ ಈ ಪರ್ಫಾರ್ಮೆನ್ಸಲ್ಲಿ ಇದನ್ನು ಡೆವಲಪ್ ಮಾಡ್ಕೊಬೇಕು ಯಾಕಂದರೆ ಒಂದೊಂದು ರಿವ್ಯೂನು ಒಂದೊಂದು ಅವ್ರು ಹೇಳೋ ಒಂದು ಮಾತುಗೂ ನನಗೆ ಎಲ್ಲೋ ಒಂದು ಕಡೆ ತುಂಬ ಪಾಯಿಂಟ್ ಟ್ರಿಗರ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದನ್ನು ಟೆಲಿಕಾಸ್ಟ್ ಆಗ್ಲೂಬೋದು ಆಗದಿರೋನು ಇರ್ಬೋದು ಚಾನಲಲ್ಲಿ ಅಲ್ಲಿ ಕೂತಾಗ ಹೇಳಿದಾಗ 10 ಮಾತಲ್ಲಿ 5 ಮಾತು ಟೆಲಿಕಾಸ್ಟ್ ಆಗ್ಬೋದು 5 ಮಾತು ಟೆಲಿಕಾಸ್ಟ್ ಆಗಿರಲ್ಲ ಆದರೆ 10 ಮಾತು ನಾನು ತಲೆಗೆ ತೊಗೊತೀನಿ ಯಾಕೆ ಅಂತ ಹೇಳಿದ್ರೆ ಅದು ಟೆಲಿಕಾಸ್ಟ್ ಆಗಲಿ ಬಿಡಲಿ ಅದು ನನಗೆ ಬೇಕಾಗಿಲ್ಲ ಅದು ಬರೀ ಒಂದು ಶೋಗೆ ಆಗಿರಬಾರ್ದು ನನ್ನ ಲೈಫ್ಗೂ ಆಗಿರಬೇಕು ನನ್ನ ಫ್ಯೂಚರ್ಗೂ ಆಗಿರಬೇಕು ನಾನು ಮಾಡೋ ಸಿನಿಮಾಗಳಲ್ಲಿ ಆ ಚೇಂಜಸ್ ಆಗಿರಬೇಕು ಅದಕ್ಕೋಸ್ಕರ ಅದೇ ಯಾಕೆ ಅಂತ ಹೇಳಿದ್ರೆ ನನಗೆ ಯಾಕೆ ತುಂಬ ಒತ್ತಿ ಹೇಳ್ತಾರೆ ಅಂತ ಹೇಳಿದ್ರೆ ಅವರಿಬ್ರು ನಮ್ಮ ತಂದೆನ ಅವ್ರು ತುಂಬ ಹತ್ರದಿಂದ ನೋಡಿದ್ದಾರೆ ರವಿ ಸರ್ ಅಂತೂ ತುಂಬ ಹತ್ರದಿಂದ ನೋಡಿದ್ದಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಮನೆ ದೇವರು ಅಂತ ಯಾಕಂದರೆ ಬುಲೆಟ್ ಅಂತ ಹೆಸರು ಕೊಟ್ಟಿದ್ದೆ ರವಿ ಸರು ಅವ್ರು ಬೈದ್ರೂ ಖುಷಿನ ಬೈಸ್ಕೊಂತೀನಿ ನಾನು ಅವ್ರು ಬೈದಿಲ್ಲ ಅಂದರೆ ನನಗೆ ಭಯ ಆಗೋದು ಎಲ್ಲೋ ಹೊಗಳ್ದಿದ್ದಾರೆ ಅಂದರೆ ನನಗೆ ಎಲ್ಲೋ ಇದೆ ಆಪ್ ಇವತ್ತು ಅಂತ ಅನ್ಕೊತೀನಿ ಯಾಕೆಂದರೆ ಅವ್ರು ಬೈದ್ರೇ ಚಂದ ಅದು ನನ್ನ ಮಗನೇ ನೀನು ಚೆನ್ನಾಗಿ ಮಾಡಿಲ್ವ ಸಾಕಾದಾಗ ಕಾಣಿಸ್ತಿದ್ಯೋ ನೀನು ಅಂತ ಹೇಳ್ತಾರೆ ಅದೇ ನನಗೆ ಒಂಥರ ಒಂದು ಇಡೀ ದಿನ ಒಂಥರ ಜೋಶ್ ಅದು ಫುಲ್ಲು ಎನರ್ಜಿ ಇರುತ್ತೆ ಆ ಥರ ಒಂಥರ ಡಿಫ್ರೆಂಟ್ ಶೋ ಒಂಥರ ಡಿಫ್ರೆಂಟ್ ಲೈಫ್ನೇ ತುಂಬ ತಿರುಗಿಸಿದಂಥದ್ದು ಒಂದು ಸಲ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಈ ಶೋನಲ್ಲಿ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಯಾವ ಶೋನಲ್ಲಿ ಇರಲಿಲ್ಲ ಈ ಥರ ಇದೊಂದು ಝೀಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಸ್ಟೇಜಲ್ಲಿ 10 ನಡಿಬೋದು 10ಅಲ್ಲಿ ಅವ್ರು ಯಾವುದೇ ತೋರಿಸ್ಬೇಕು ಜನಕ್ಕೆ ಯಾವುದನ್ನು ಪೋರ್ಟ್ರೇ ಮಾಡಬೇಕು ಯಾವುದನ್ನು ಕಂಟೆಂಟ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಪಾಸಿಟಿವ್ ವೇನಲ್ಲಿ ಇವತ್ತು ನನ್ನ ತೋರಿಸಿದ್ದಾರೆ ಝೀ ಅದು ಖಂಡಿತ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕೆಲವೊಂದು ಕಡೆ ನನ್ನ ನೆಗೆಟಿವ್ ಮಾಡಲೇಬೇಕು ನನ್ನ ಬೀಳಿಸಲೇಬೇಕು ನನ್ನ ಕಾಲು ಎಳಿಲೇಬೇಕು ಅನ್ನೋದೇ ಕೆಲವ್ರು ಮೈಂಡ್ಸೆಟ್ಸ್ ಆಗಿರುತ್ತೆ ಅದು ನನಗೂ ತುಂಬ ಚೆನ್ನಾಗಿ ಗೊತ್ತಾಯಿತು ಅದು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ಗೊತ್ತು ಆದರೆ ಇವತ್ತು ಅದು ಬೇಡ
ಅದು ತುಂಬ ಪಾಸಿಟಿವ್ ವೇನಲ್ಲಿ ಜನ ನನ್ನ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದೇ ರೀತಿ ನಾನು ಹೋಗ್ಬಿಡ್ತೀನಿ. ಇವತ್ತು ನನ್ನ ಜನ ಅದೇ ರೀತಿ ನಾನು ಇಷ್ಟಪಟ್ಟಿದ್ದಾರೆ, ಹಂಗೆ ಇರ್ತೀನಿ ನಾನು ಮುಂದಕ್ಕೂ. ಫಸ್ಟ್ ಲೈಕ್ ನಿಮ್ಗೆ ಈ ಶೋ ಬ್ಯಾಚುಲರ್ಸ್ ಬಂದಾಗ ನೀವು ಅಮ್ಮಂಗೆ ಹೇಳ್ತೀರಾ ಲೈಕ್ ಯು ಹ್ಯಾವ್ ಗಾಟ್ ದಿಸ್ ಶೋ ಅಂತ, ಆ್ಯಂಡ್ ಇಟ್ ವಿಲ್ ಬಿ ಅ ಕಪಲ್ ಶೋ. ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಬಿಡೋ ನೀನು ಮಾಡ್ತೀಯಾ? ನಮ್ಮಮ್ಮ ನೀನು ಎಲ್ಲೇ ಹೋದ್ರು ಬೆರೀತೀಯಾ, ಅವ್ರ ಜೊತೆ ಮಾತಾಡ್ತೀಯಾ, ಎಂಜಾಯ್ ಮಾಡ್ತೀಯಾ, ಅದು ಗೊತ್ತಿರುತ್ತೆ. ನಿಮ್ಗೊಂದು ಕಪಲ್ ಕೊಡ್ತಾರೆ. ನಾನು ಹೇಳಿದ್ದೆ ಇದೊಂಥರ ಕಪಲ್ ಶೋ ಅಂದರೆ ಲಾಸ್ಟ್ ವರ್ಷ ನಾನು ನೋಡಿರಲಿಲ್ಲ ಈ ಶೋನ. ಬಿಫೋರ್ ಸೀಸನ್ ಅಂದರೆ ಸೀಸನ್ 1 ನೋಡಿದ್ರು ಅನ್ಸುತ್ತೆ ಮಮ್ಮಿ. ಆವಾಗ ನೋಡಿದಾಗ ಹೇಳಿದ್ರು ಸರಿ ಆಯಿತು ಚೆನ್ನಾಗಿ ಮಾಡು, ಯಾರ್ಯಾರೇ ಕಪಲ್ ಕೊಟ್ಟು ಚೆನ್ನಾಗಿ ಮಾಡು ಅಂತ. ಆಮೇಲೆ ಕಪಲ್ ಸಿಕ್ಕಾದ್ಮೇಲೆ ಫಸ್ಟ್ ಫೋನ್ ಹಾಕಿದೆ, ಈ ಥರ ರಮೋಲ ಸಿಕ್ಕಿದ್ದಾರೆ ಕಪಲ್ ಅಂತ. ಹೌದಾ? ಇಲ್ಲ ಪರಿಚಯ ಇರಲಿಲ್ಲ, ನಂಗೆ ಗೊತ್ತೇ ಇರಲಿಲ್ಲ ಯಾರು ಅಂತ. ಆಮೇಲೆ ಮಮ್ಮಿಗೂ ಯಾರು ಅಂತ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದೆ ಫಸ್ಟು ಎಪಿಸೋಡಲ್ಲಿ ರೆಡ್ ಕಲರ್ ಟಾಪ್ ಹಾಕ್ಕೊಂಡಿದ್ರು, ಫುಲ್ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರು, ಅವರು ಕಾರಲ್ಲಿ ಕೂತಿದ್ರು ಅಂದೆ. ಓ ಆ ಹುಡುಗಿನ, ಸರಿ ಆಯ್ತು ಚೆನ್ನಾಗಿದೆ ಪೇರ್ ಅಂದ್ಬಿಟ್ಟು ಅಂದರು. ಅವ್ರ ಮನೇಲೂ ಯಾರು ರಮೋಲ ಅವ್ರ ಮನೇಲೂ ನಾನೇ ಸಿಗಬೇಕು ಅಂತ ಅವ್ರ ಅಮ್ಮ ಫುಲ್ ಇಷ್ಟಪಡ್ತಿದ್ರು ಅಂತ, ರಕ್ಷಕ್ಕೆ ಸಿಗಬೇಕು ಅಂತ. ಹಂಗೆ ಸಿಕ್ಕಿತು, ಅದು ಖುಷಿ ಇದೆ. ಸೊ ಇಟ್ಸ್ ಗೋಯಿಂಗ್ ಗುಡ್. Yes. ಲೈಕ್ ಇವತ್ತಿನ ಒಂದು ಜನ್ರೇಷನಲ್ಲಿ ಎವ್ರಿ ಯೂತ್ಸ್ ಆ್ಯಂಡ್ ಟೀನೇಜರ್ಸ್ ವಾಂಟ್ ಇಮಿಡಿಯೇಟ್ ಸಕ್ಸಸ್ ಅಲ್ವಾ? ಲೈಕ್ ಅವ್ರೇನಾದ್ರು ಪ್ರಯತ್ನ ಪಟ್ಟರೆ ಆಗಲಿಲ್ಲ ಅಂದರೆ ದಿಲ್ ಜಸ್ಟ್ ಸ್ಟಾಪ್ ಇಟ್, ಅಥವಾ ಡಿಪ್ರೆಷನ್ಗೆ ಹೋಗೋದಾಗಲಿ ಆ ಥರ ಇದು ಮಾಡ್ತಾರೆ. ಹೌ ಇಸ್ ಸಕ್ಸಸ್ ಅನ್ನೋ ಪಾತ್ವೆಯಲ್ಲಿ ನೀವು ಯಾವ ರೀತಿ ತೊಗೊಂಡು ಹೋಗ್ತಿದ್ದೀರಾ? ಎವ್ರಿಬಡಿ ವಾಂಟ್ ಇಮಿಡಿಯೇಟ್ ಸಕ್ಸಸ್. ಇಲ್ಲಿ ನಾವು ಎಷ್ಟು ಫ್ಯಾನ್ಸ್ನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಕೋಟಿನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಒಡವೆನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಜಮೀನ ಸಂಪಾದನೆ ಮಾಡಿದ್ದೀವಿ ಅನ್ನೋದು ಇಲ್ಲಿ ಲೆಕ್ಕ ಆಗಲ್ಲ. ಸಕ್ಸಸ್ಸು ಫೇಲ್ಯೂರು ಎರಡನ್ನೂ ನೋಡ್ಕೊಂಬಂದಿದ್ದೀನಿ ನನ್ನ ಲೈಫಲ್ಲಿ. ನಮ್ಮಪ್ಪ ಇದ್ದಾಗ, ನಮ್ಮಪ್ಪ ಹೋಗಾದ್ಮೇಲೆ ಫ್ರೆಂಡ್ಸು, ಫ್ಯಾಮಿಲಿ ಅಂದರೆ ಏನು ಅನ್ನೋದು ನೋಡ್ಕೊಂಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಇದನ್ನು ಯಾವುದೂ ತಲೆ ತೊಗೊಳಲ್ಲ. ಸಕ್ಸಸ್ ಆಗಲಿ ಖುಷಿ ಪಡ್ತೀನಿ, ಫೇಲ್ಯೂರ್ ಆಗಲಿ ಖುಷಿ ಪಡ್ತೀನಿ. ಫೇಲ್ಯೂರ್ ಆದಾಗ ನಾನು ತಪ್ಪೇನು ಅಂತ ಹೇಳ್ಕೊಂಡು ತಿತ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನಾನು ಸಕ್ಸಸ್ ಆದಾಗ ಹೌದಾ ಇದಕ್ಕಿಂತ ಬೆಟ್ರ್ಮೆಂಟ್ ಮಾಡಬೇಕನ್ನೋದೇ ನನ್ನ ತಲೆಯಲ್ಲಿರುತ್ತೆ. ಹೊತ್ತು ಬಿಟ್ಟರೆ ಸಕ್ಸಸ್ಸು ಫೇಲ್ಯೂರು ಮತ್ತೊಂದು ಅದು ಎಂಥದ್ದು ತಲೆಯಲ್ಲಿಲ್ಲ. ಯಾವುದೇ ಖುಷಿಯಿಂದ ಬಂದರೂ ಅದು ಖುಷಿಯಿಂದ ತೊಗೊತೀನಿ, ಖುಷಿಯಿಂದ ಕೆಲಸ ಮಾಡ್ತೀನಿ, ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದಾಗ ಅದು ಗೆಲ್ತೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಅದು ಬಿಟ್ಟರೆ ಸಕ್ಸಸ್ಸು ಫೇಲ್ಯೂರ್ಸ್ ಇವತ್ತರೆಗೂ ನಾನು ತೂಕ ಹಾಕಿಲ್ಲ, ಹಾಕೋದು ಯಾವುದ್ರ ಹಿಂದೆನೂ ಹೋಗಬಾರ್ದು. ಅದಾಗ ಬರುತ್ತೆ, ನಾವು ಅದಕ್ಕೆ ವೆಯ್ಟ್ ಮಾಡಬೇಕು. ಇವತ್ತಿನ ಪ್ರಪಂಚ ಅಂದರೆ ಈ ಒಂದು ನಮ್ಮ ಫೀಲ್ಡ್ ಅನ್ನೋದು ಆಚೆ ಬಿಟ್ಟರೆ ಇವತ್ತು ಯಾರೋ ಒಬ್ಬರು ಲವ್ ಮಾಡ್ತಾರೆ, ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆದಮೇಲೆ ಅವ್ರು ಏನು ಮಾಡ್ತಾರೆ ನೆಕ್ಸ್ಟು? ಒಂದೇ ಹುಡುಗಿ ಅಲ್ಲ, ಇನ್ನೂ ಸಾವಿರಾರು ಹುಡುಗಿ ಇದ್ದಾರೆ ಲೈಫಲ್ಲಿ. ನೀವು ಅದನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ, ಸರಿನಾ? ಆ ಸಿಚುವೇಶನ್ ಅನ್ನೋದು ಬರುತ್ತೆ, ಅದು ಬಿಟ್ಟು ಹೋಗುತ್ತೆ, ಬ್ರೇಕಪ್ ಆಗುತ್ತೆ, ಮತ್ತೊಂದಾಗುತ್ತೆ. ಹುಡುಗರಾಗಿರಲಿ ಹುಡುಗಿಯರಾಗಿರಲಿ ಏನು ಮಾಡ್ತಾರೆ ನೆಕ್ಸ್ಟ್ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಅದೇನೋ ವಿಷ ಕುಡಿತಾರಂತೆ, ಅದೇನೇನೋ ಬೇರೆ ಥಾಟ್ಸ್ಗಳೇ ತಲೆಯಲ್ಲಿ ಹಾಕೊತಾ ಇರ್ತಾರೆ. ಏನಕ್ಕೆ ಮಾಡ್ಕೊತೀರ? ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅದು ಪಾಯಿಂಟೇ ಅಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಲೈಫಲ್ಲಿ ನಿಮ್ಗೆ ಯಾವುದಕ್ಕೂ ಬ್ರೇಕ್ ಇಲ್ಲವೇ ಇಲ್ಲ. ಪ್ರಪಂಚನ ತುಂಬ ದೊಡ್ಡದಾಗಿದೆ, ತುಂಬ ವಿಶಾಲವಾಗಿದೆ, ನೀವೆಲ್ಲೇ ಹೋದ್ರೂ ಬದುಕ್ಬೋದು. ಇಲ್ಲಿ ಯಾವುದಕ್ಕೂ ನಿಮ್ಮ ಲೈಫಲ್ಲಿ ಬ್ರೇಕ್ಸ್ ಹಾಕ್ಕೊಂಡು ಬದುಕಕ್ಕೆ ಹೋಗ್ಬೇಡಿ. ಒಂದಿಲ್ವಾ ಇನ್ನೊಂದು ಇದ್ದೇ ಇದೆ ನಿಮಗೋಸ್ಕರ. ಇವತ್ತು ನನಗೆ ಸಿನಿಮಾ ಇಲ್ಲ ಅಂತ ಹೇಳಿದ್ರೆ ನೀವೇನೋ ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಏನೋ ಇಲ್ಲ ಅಂತ ಹೇಳಿದ್ರೆ ರೆಂಟಲ್ ಪ್ರಾಪರ್ಟೀಸ್ ಮಾಡ್ಕೊಂಡು ಆರಾಮಾಗಿ ಬಾಡಿಗೆ ಬರೋ ತಡ್ಕೊಂಡು ಮನೇಲಿ ಆರಾಮಾಗಿ ರಾಜಾರೋಷವಾಗಿರ್ತೀನಿ ಅಲ್ವಾ? ಒಂದೇ ಅನ್ನೋದಿಲ್ಲ ಜೀವನದಲ್ಲಿ. ಒಂದೇ ಅನ್ನೋದಕ್ಕೂ ಯಾವತ್ತೂ ನೀವು ಕೂತ್ಕೊಂಡ್ಲು ಬೇಡಿ, ಫೋಕಸ್ ಮಾಡಿ, ಒಂದು ಮೇಲೆ ಫೋಕಸ್ ಮಾಡಿ. ಒಂದು ಮೇಲೆ ಫೋಕಸ್ ಆಗಿಲ್ವಾ ನಿಮಗೆ ಅದು ಕೈ ಹಿಡ್ದಿಲ್ವಾ? ಬೇರೆ ಏನೋ ಇದೆ, ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗೋದು, ನೇಣು ಹಾಕೊಳಕ್ಕೆ ಹೋಗೋದು, ಮತ್ತೊಂದು ಮಾಡೋದು, ಇವತ್ತೆಲ್ಲ ನೋಡ್ತಾನೆ ಇದ್ದೀವಿ. ಇವತ್ತು ನಾವು ಡೈಲಿ ಬೆಳಗ್ಗೆ ಎದ್ರೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾನೆ ಇದ್ದೀವಿ. ಅದನ್ನ ನೋಡಿ ಬೇರೆಯವ್ರಿಗೆಲ್ಲ ಒಂಥರ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಬೇರೆ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಅವೆಲ್ಲ ನೋಡಿ ಟೆನ್ಷನ್ಸ್ ಅವ್ರು ಬಂದ್ಬಿಡುತ್ತೆ. ಏನು ಹಿಂಗೆಲ್ಲ ಆಗ್ತಿಲ್ಲ ಪ್ರಪಂಚದಲ್ಲಿ ಅಂತ. ಹೌದು, ಲೈಕ್ ಈ ಕ್ಷಣಿಕ ಲೈಕ್ ನೆಕ್ಸ್ಟ್ ಮೂಮೆಂಟ್ ನಾವು ಇರ್ತಿರೋ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇರೋ ಗಂಟೆ ಖುಷಿಯಾಗಿ ಇದ್ಬಿಟ್ಟು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೋಗ್ಬೇಕು. ಅದು ಬಿಟ್ಟರೆ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಯಾಕಂದರೆ ಜೀವನದಲ್ಲಿ ಒಂದ್ಸಲಿ ಹುಡ್ತೀವಿ, ನೆಕ್ಸ್ಟ್ ಅದು ಏನು ಹುಡ್ತೀವೋ ಮತ್ತೊಂದು ಎಲ್ಲ ಹೇಳ್ತಾರೆ ನಾಯಿಯಾಗಿ ಹುಡ್ತೀವಂತೆ, ಮತ್ತೊಂದಾಗಿ ಅವೆಲ್ಲ ಸುಳ್ಳು. ಇಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಒಳ್ಳೆ ಬಟ್ಟೆ ಹಾಕ್ತೀವಿ, ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅಂಥ ಪ್ರಪಂಚದಲ್ಲಿ ನಾವು ಹೆಂಗೆ ಖುಷಿಯಾಗಿರ್ಬೇಕು ಹಂಗೆ ಇದ್ಬಿಡ್ಬೇಕು, ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೋಗೋಣ. ಅದು ಬಿಟ್ಟು ನಮ್ಮ ಲೈಫ್ನ ನಾವೇ ಹಾಳು ಮಾಡಿಕೊಂಡು ನಮ್ಮ ಲೈಫ್ನ ನಾವೇ ಸ್ಕ್ರಾಪ್ ಮಾಡ್ಕೊಂಡಾಗ ಯಾರೂ ಅದಕ್ಕೆ ಹೆಲ್ಪ್ಫುಲ್ ಅಲ್ಲ, ಯಾರೂ ಅದಕ್ಕೆ ಇದು ಅಲ್ಲ. ನಿಜ. ಸೊ ಇಟ್ಸ್ ಲೈಕ್ ಇವತ್ತಿನ ಒಂದು ಖುಷಿ ಇವತ್ತಿಗೆ ಬದುಕಬೇಕು ಅಷ್ಟೇ. ದಟ್ಸ್ ಇಟ್ ಲೈಫ್. ಸೊ ರಕ್ಷಕ್ಗೆ ಲೈಕ್ ವೆನ್ ಯು ಸಾ ಆಲ್ ದ ನೆಗೆಟಿವಿಟಿ ಅಲ್ವಾ, ನೆಗೆಟಿವ್ ಫೇಸ್ ಆಫ್ ಲೈಫ್ನ ನೋಡಿದಾಗ ಲೈಕ್ ನಿಮಗೆ ಲೈಕ್ ಆ ಫೀಲ್ಡ್ನ ಕ್ವಿಟ್ ಮಾಡಬೇಕು ಅಂತ ಅನಿಸುತ್ತಾ? ಲೈಕ್ ಇಲ್ಲ ಬೇಡ ನನಗೆ ಇದೆಲ್ಲ ಬೇಡ, ಏನೋ ಬಿಸ್ನೆಸ್ ಮಾಡ್ಕೊಂಡಿರೋಣ ಅಂತ ಯಾವತ್ತಿದ್ರು ಅನಿಸುತ್ತಾ? ನಾನು ಈ ಫೀಲ್ಡ್ಗೆ ಹೊಸಬಾಗಿದ್ದಿದ್ರೆ ಅನಿಸ್ತಿರೋದೇನೋ ಮೇ ಬಿ. ಈ ಫೀಲ್ಡ್ ನಾನು ಹೊಸಬ ಅಲ್ಲ, ಯಾಕಂದರೆ ನಮ್ಮ ಅಪ್ಪನಿಗೆ ಬೈದಿದ್ದಾರೆ, ನಮ್ಮ ಅಪ್ಪನ ಉಗಳಿದ್ದಾರೆ, ನಮ್ಮ ಅಪ್ಪನ ಸನ್ಮಾನ ಮಾಡಿದ್ದಾರೆ, ನಮ್ಮ ಅಪ್ಪನ ಅವಮಾನ ಮಾಡಿದ್ದಾರೆ. ಅದಕ್ಕೆ ಇದು ನಂಗೆ ಯಾವುದು ಹೊಸದಂತ ಅನಿಸಲ್ಲ. ಅದಕ್ಕೋಸ್ಕರ ಈ ಫೀಲ್ಡಿಂದ ಆಚೆ ಹೋಗೋ ಮರಿ ಅಂತ ಅಲ್ವೇ ಅಲ್ಲ. ನಾನು ಇಲ್ಲೇ ನಿಂತ್ಕೊತೀನಿ, ಇಲ್ಲೇ ಹೆಸರು ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ,
ಇಲ್ಲೊಂದು ಒಳ್ಳೆ ಸ್ಟಾರ್ ಆಗಬೇಕು, ಮನೆಗೆ ಒಂದು ಒಳ್ಳೆ ಮಗ ಆಗಬೇಕು, ಹಾಗೆ ಆಗ್ತೀನಿ. ಅದೇ ಲೈಕ್ 2 years ಬ್ಯಾಕ್ ಅದೇನಿತ್ತು ನಾನು ನೋಡಿದ ತಕ್ಷಣ ಇಟ್ಸ್ ಸೇವ್, ಏನೂ ಚೇಂಜಸ್ ಇಲ್ಲ. ಯು ಹ್ಯಾವ್ ದ ಡ್ರೀಮ್ ಅಲ್ಲ, ಒಂದಿನ ಸ್ಟಾರ್ ಆಗಬೇಕು 100%. ಯಾಕೆ ಅಂತ ಹೇಳಿದ್ರೆ ನಾವೇನೋ ಅನ್ಕೊಂಡ್ ಬಂದಿರ್ತೀವಿ ಇಲ್ಲಿ, ಅದನ್ನು ನಾವು ಸಕ್ಸಸ್ ಮಾಡೋ ಗಂಟ ನಾವು ನಿಂತ್ಕೊಳ್ಳೇಬೇಕು. ಇನ್ನೊಬ್ರು ಏನೋ ಆಡ್ಕೊತಾರೆ, ಇನ್ನೊಬ್ರು ಏನೋ ಮಾತಾಡ್ತಾರೆ ಅನ್ನೋ ನಮ್ಮ ಲೈಫ್ ನಿಂತಿರಲ್ಲ. ಯಾಕಂದರೆ ಅವ್ರು ನಮ್ಗೆ ಅನ್ನ ಆಗ್ತಾ ಇಲ್ಲ, ಅವ್ರು ನಮ್ಮನ್ನ ಸಾಕ್ತಾ ಇಲ್ಲ. ಅವ್ರ ಮಾತು ಬಗ್ಗೆ ನಾವು ಯಾಕೆ ತಲೆ ಕೆಡ್ಸ್ಕೊಬೇಕು? ಪಾಸಿಟಿವ್ನ ನಾನು ಎಷ್ಟು ರೀತಿ ಒಳ್ಳೆ ರೀತಿ ತೊಗೊತೀನೋ, ನೆಗೆಟಿವ್ನು ಅಷ್ಟೇ ರೀತಿಯಿಂದ ಅಷ್ಟೇ ಒಳ್ಳೆ ರೀತಿಯಿಂದ ತೊಗೊತೀನಿ, ಅಷ್ಟೇ ಖುಷಿನ ತೊಗೊತೀನಿ. ಅವ್ರವ್ರ ಅನಿಸಿಕೆ ಅವ್ರವ್ರು ಆಗ್ತಿದ್ದಾರೆ. ನಾನಿಲ್ಲಿ ಯಾರಿಗೂ ದುಡ್ಡು ಕೊಟ್ಟು ಸಂಬಳ ಕೊಟ್ಕೊಂಡು ಕೂತ್ಕೊಂಡು ನನಗೆ ಸಾಕ್ತಾ ಇಲ್ಲ ನಾನು ಯಾರನ್ನೂ, ಅಲ್ವಾ? ನಾನು ಹಿಂಗೆ ಯಾಕರಪ್ಪ, ನೀವು ಹಿಂಗೆ ಮಾತಾಡ್ರಪ್ಪ ನನ್ನ ಬಗ್ಗೆ ಅಂತ. ನಿಮ್ಮ ಲೈಫು ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ನನ್ನ ಬಗ್ಗೆ ಬರೀಬೇಕು ಅಂದರೆ ಅದನ್ನು ನೀವು ಬರೀತಾ ಇದ್ದೀರಾ. ಅದನ್ನು ನಾನು ಬಂದ್ಬಿಟ್ಟು ನಿಮ್ಮ ಹತ್ರ ಕೂತ್ಕೊಂಡು ನಾನು ತಪ್ಪು ಅಂತ ನಾನು ಹೇಳಲ್ಲ. ಅದನ್ನು ನಿಮ್ಮ ಮೈಂಡ್ ಸೆಟ್ಗೆ ಹಿಂಗೆ ಅನಿಸ್ತಿದೆ. ರಕ್ಷಕ್ ಕೆಟ್ಟವನ, ನೀವು ಅದನ್ನು ಕೆಟ್ಟವನ ಅಂತ ಬರೀತಿದ್ದೀರ. ಇನ್ನೊಬ್ಬನ ಯಾರೋ ಒಳ್ಳೆಯವನ ಅಂತ ಬರೀತಿದೆ. ನಾನು ಸ್ಟಾಪ್ ಮಾಡೋಕ್ಕೆ ನಾನು ಯಾರು? ನಿಮ್ಮ ಮನೆ ಮಗನ, ನಿಮ್ಮ ಜೊತೆ ಹುಟ್ಟಿರೋದು ಅಣ್ಣ ತಮ್ಮನ? ಇಲ್ವಾ ತಾನೆ? ಬಿಟ್ಬಿಡ್ಬೇಕು. ಟೈಮಲ್ಲಿ ಇಟ್ ವಾಸ್ ಲೈಕ್ ಅಂದರೆ ಒಂದು ಸ್ವಲ್ಪ ವರ್ಷಗಳ ಹಿಂದೆನೇ ಅಂದರೆ ನೀವು ಗೊತ್ತಿದ್ರಿ ನನಗೆ ಲೈಕ್ ಸಿಕ್ಕಾಪಟ್ಟೆ ಟ್ರೋಲ್. ಇಟ್ ವಾಸ್ ಲೈಕ್ ಯಾವ ಲೆವೆಲ್ಗೆ ಅಂದರೆ ಯಾರಾದರೂ ನಿಮ್ಮ ಜಾಗದಲ್ಲಿದ್ದರೆ ಮೈಟ್ ಬಿ ಅವರು ಇದನ್ನು ಕ್ವಿಟ್ಟೇ ಮಾಡ್ಬಿಡೋಣ ಆ ಲೆವೆಲ್ಗೆ 100%. ಇವಾಗ ನಾನೇ ಆ ಜಾಗದಲ್ಲಿದ್ದರೆ ಐ ವಾಸ್ ಜಸ್ಟ್ ಥಿಂಕಿಂಗ್ ಓಕೆ ಡ್ರಾಪ್ ಡೌನ್, ಸೋಷಿಯಲ್ ಮೀಡಿಯಾದಿಂದ ಹೊರಗೆ ಬಂದ್ಬಿಡೋಣ ಅಂತಲೇ ಅನ್ನಿಸ್ತಿತ್ತು. ಹೇಗೆ ಅಂದರೆ ಏನೋ ಒಂದು 26-27 ಏಜು ಅಂತಲೂ ಅಲ್ಲ, ಇವರು ಲೈಕ್ ವೆರಿ ಸ್ಮಾಲ್ ಏಜ್, ಅದರಲ್ಲೂ ಸಿಕ್ಕಾಪಟ್ಟೆ ನೆಗೆಟಿವಿಟಿ. ಎಲ್ಲೋ ಒಂದು ಕಡೆ ನಿಮ್ಮ ಅಮ್ಮನಿಗೂ ಅದು ಹರ್ಟ್ ಆಗಿರುತ್ತೆ, ಫ್ಯಾಮಿಲಿಗೂ ಹರ್ಟ್ ಆಗಿರುತ್ತೆ. ಹ್ಯಾವ್ ಸೀನ್ ದಟ್. ಸೊ ಅಷ್ಟು ನೆಗೆಟಿವಿಟಿ ಇದ್ದಾಗ ಹೌ ಕಮ್ ಯು ಗೆಟ್ ಔಟ್ ಆಫ್ ದಟ್ ಅಂತ ಅದನ್ನೇ ಹೇಳಿಲ್ವಾ? ಅಂದರೆ ಅದನ್ನು ತುಂಬ ಸೀರಿಯಸ್ ಆಗಿ ತಲೆಗೆ ಹಾಕೊಂಡಾಗ ನಮ್ಮ ಯಾವುದು ಸೀರಿಯಸ್ ತಲೆಗೆ ಹಾಕೊಂಡಿಲ್ಲ ಅನ್ಸುತ್ತೆ. ಸತ್ಯಗಳು ನಾನು ಹಾಕೊಳ್ಳಲ್ಲ. ಯಾಕೆ ಅಂದರೆ ಅದೆಲ್ಲ ನನ್ನ ಪಬ್ಲಿಸಿಟಿ ಇದ್ದಂಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಎಷ್ಟೋ ಜನ ನಾನು ಹೇಳ್ತಾ ಇರ್ತೀನಿ, ಅವಾಗ ನಾನು ನನ್ನದೇ ಒಂದು ಮಾತು ಹೇಳ್ತಾ ಇರ್ತೀನಿ. ಎಷ್ಟೋ ಜನ ದುಡ್ಡು ಕೊಟ್ಟು ಕಮೆಂಟ್ ಹಾಕ್ಸ್ತಾರೆ, ಎಷ್ಟೋ ಜನ ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾರೆ, ಎಷ್ಟೋ ಜನ ದುಡ್ಡು ಕೊಟ್ಟು ಪಾಸಿಟಿವ್ ಆಗಿ ಬರ್ಸ್ಕೊಂತಾರೆ. ಯಾಕೆ ಬೇಕು ಗುರು ನನಗೆ ಪಾಸಿಟಿವ್ ಆಗಿ ಹಾಕ್ಸ್ಕೊಳ್ಳೋದು, ನೆಗೆಟಿವ್ ಆಗಿ ಹಾಕ್ಸ್ಕೊಳ್ಳೋದು? ನನ್ನ ದುಡ್ಡು ನನ್ನ ಜೋಬಲ್ಲಿದೆಯಾ? ನನ್ನ ದುಡ್ಡು ನಾನು ಆರಾಮಾಗಿ ತಿಂತಾ ಇದ್ದೀನಾ, ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಾ, ಅದ್ರ ಮೇಲೆ ಖರ್ಚು ಮಾಡೋಣ. ಅದು ಬಿಟ್ಟು ಯಾರೋ ನನ್ನ ಬಗ್ಗೆ ನೆಗೆಟಿವ್ ಆಗಿ ಬರ್ದ ಅಂದ ತಕ್ಷಣ ಅದನ್ನು ದುಡ್ಡು ಕೊಟ್ಬಿಟ್ಟು ಪಾಸಿಟಿವ್ ಆಗಿ ಬರ್ಸ್ಬೇಕು, ಅದೆಲ್ಲ ನನ್ನ ಮೈಂಡ್ ಸೆಟ್ಟೇ ಇಲ್ಲ. ನೆಗೆಟಿವು ಪಾಸಿಟಿವು ಇಲ್ಲಿ ಇರಬೇಕು, ಇರ್ತೀನಿ ಅಷ್ಟೇ ನಂಗೆ ಬೇಕಾಗಿರೋದು.